ಇತ್ತೀಚೆಗೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಕೆಲವು ಕಳ್ಳತನ ಪ್ರಕರಣಗಳು ರಿಪೋರ್ಟ್ ಆಗಿವೆ. ಅಂದರೆ ಹೌಸ್ ಬ್ರೇಕಿಂಗ್ ಥೆಫ್ಟ್ ನಾವೇನು ಹೇಳ್ತೀವಿ, ಮನೆಗೆ ಹೋಗಿ ಮನೆ ಕಳ್ಳತನ ರಾತ್ರಿ ಸಮಯದಲ್ಲಿ ಮಾಡುವುದು, ಹಗಲಲ್ಲಿ ಮಾಡುವುದು, ಬೇರೆ ಬೇರೆ ರೀತಿಯ ಪ್ರಕರಣಗಳು ದಾಖಲಾಗಿವೆ. ಈ ಎಲ್ಲ ಕಳ್ಳತನ ಪ್ರಕರಣವನ್ನು HBT ಕೇಸಸನ್ನು ತಡೆಗಟ್ಟಲಿಕ್ಕೆ ನಾವು ಒಂದು ವಿಶೇಷವಾಗಿ ಕೆಲವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ರಾತ್ರಿ ಹೊತ್ತಿಗೆ ಚೆಕ್ ಪಾಯಿಂಟ್ ತೆರೆದು ಅಲ್ಲಿ ನಾಕಾಬಂದಿ ಮಾಡಿ ಸಂಶಯಾಸ್ಪದ ರೀತಿ ತಿರುಗಾಡ್ತಿರುವಂಥ ವ್ಯಕ್ತಿಗಳನ್ನು ಚೆಕ್ ಮಾಡಿ ಅವರ ಮೇಲೆ ಏನೋ ಸಂಶಯಾಸ್ಪದ ಇದ್ದರೆ ಮುಂದಿನ ವಿಚಾರಣೆ ಮಾಡಿ ನಮ್ಮಲ್ಲಿ ರೆಕಾರ್ಡಲ್ಲಿ ಸಿಕ್ಕಿದ್ದಲ್ಲಿ ಅಂಥವರಿಗೆ ಸಹ ನಾವು ಚೆಕ್ ಮಾಡ್ತೀವಿ. ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಎಲ್ಲ ರಾತ್ರಿ ಹೊತ್ತಿಗೆ ನಡೀತಾ ಇದೆ. ಇದೇ ಫಲವಾಗಿ ನಾವು ನಿನ್ನೆ 10ನೇ ತಾರೀಕು ಒಂದು ರಾತ್ರಿ ಚೆಕ್ ಮಾಡ್ತಿರುವಾಗ ಸಂಶಯಾಸ್ಪದ ರೀತಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ರವಿ ಬಾಕ್ಲಿ ಇವನನ್ನು ವಶಕ್ಕೆ ಪಡೆದಿದ್ದೀವಿ. ಮತ್ತು ವಿಚಾರಣೆ ಮಾಡಿದ ನಂತರ ಇವನು ಎಲ್ಲಿ ಕಳ್ಳತನದಲ್ಲಿ ತೊಡಗಿಸಿಕೊಂಡಿರುವನು ಮತ್ತು ಬೇರೆ ಬೇರೆ ಅಪರಾಧಗಳಲ್ಲಿರುವನು ಗೊತ್ತಾಗಿದೆ. ಮತ್ತು ಅವನಿಂದ ಇನ್ನೊಬ್ಬ ಆರೋಪಿ ರಾಜು ಹೊಸ್ಮನಿ ಇವನಿಗೆ ಸಹ ನಾವು ದಸ್ತಗಿರಿ ಮಾಡಿದ್ದೀವಿ. ಇಬ್ಬರಿಂದ ಒಟ್ಟು 9 ಕೇಸಸನ್ನು ಡಿಟೆಕ್ಟ್ ಮಾಡೋದರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ. ಅದು 9 ಕೇಸಸ್. ಅದರಲ್ಲಿ ಬಸವರಾಜ್ ಅವನ ಕಡೆಯಿಂದ 57.5 ಗ್ರಾಮ್ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಮತ್ತು ರಾಜು ಹೊಸ್ಮನಿ ಮತ್ತು ಇಬ್ಬರು ಸೇರಿ ಒಟ್ಟು 666 ಗ್ರಾಮ್ ಬಂಗಾರದ ಆಭರಣಗಳು ಮತ್ತು 190 ಗ್ರಾಮ್ ಬೆಳ್ಳಿ ಆಭರಣಗಳು, 21,000 ರೊಕ್ಕ ಹಣ, ಒಟ್ಟು ಸೇರಿ 42,30,000 ಅಷ್ಟು ಬೆಲೆ ಬಾಳುವ ಸ್ವತ್ತುಗಳನ್ನು ವಶಪಡಿಸುವುದರಲ್ಲಿ ನಮ್ಮವರು ಪೊಲೀಸ್ ಗೋಲ್ಗುಂಬ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇರುವಂಥ ತಂಡ ಯಶಸ್ವಿಯಾಗಿರ್ತಾರೆ. ಇದರಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಅವರಲ್ಲಿರುವಂಥ PSI ಆದರ್ಶ್ ನಗರಲ್ಲಿರುವಂಥ ಜ್ಯೋತಿ ಇವರು ಸಹ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ. ಅವರಿಗೆ ಸಹ ಶ್ಲಾಘಿಸುತ್ತೇನೆ. ಮತ್ತು ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಒಟ್ಟು ಇಷ್ಟು ಮಟ್ಟದಲ್ಲಿ ನಾವು ರಿಕವರಿ ಮಾಡಿದ್ದೀವಿ. ಮತ್ತು ಇನ್ನು ಇವತ್ತು ಸಹ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ 37 ಬೈಕನ್ನು ನಾವು 4 ಕಳ್ಳರಿಂದ ವಶಕ್ಕೆ ಪಡೆದೀವಿ. ಅಲ್ಲಿ ಸಹ 2 HBT ಕೇಸಸ್, ಒಂದು PKPS ಬ್ಯಾಂಕಲ್ಲಿ ಮತ್ತು ಒಂದು ಅನ್ನಪೂರ್ಣ ಫೈನಾನ್ಸಲ್ಲಿ ಆದಂಥ 2 ಕೇಸಸನ್ನು ಸಹ ಡಿಟೆಕ್ಟ್ ಮಾಡೋದ್ರಲ್ಲಿ ನಮ್ಮವರು ಯಶಸ್ವಿಯಾಗಿರ್ತಾರೆ. ವಿಶೇಷವಾಗಿ ಈ ಕೇಸಲ್ಲಿ ಇನ್ನೂ ಕೆಲವು ಕೇಸಸಲ್ಲಿ ಕ್ಲೂ ಇದೆ. ನಾವು ಎಫರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಹ ಯಶಸ್ವಿ ಆಗ್ತೀವಿ ಅಂತ ಗ್ಯಾರಂಟಿ ಇದೆ ಒಂದು ರೀತಿ. ಮತ್ತು ಈ ಒಂದು ಒಳ್ಳೆಯ ಕೇಸ್ ಇದೆ. ಎಲ್ಲರಿಗೂ ನಾವು ಬಹುಮಾನವೂ ಸಹ ಕೊಡ್ತೀವಿ. ಒಟ್ಟು ಈಗಾಗಲೇ ಡಿಕ್ಲೇರ್ ಮಾಡಿದ ಹಾಗೆ 42,30,000 ಅಷ್ಟು ಮೌಲ್ಯದ ಆಭರಣಗಳನ್ನು ಮತ್ತು ರೊಕ್ಕ ಹಣ ಅಷ್ಟನ್ನು ನಾವು ಜಪ್ತಿಪಡಿಸಿದ್ವಿ. ಈಗಾಗಲೇ ಸದ್ಯಕ್ಕೆ 9 ಕೇಸಸ್ ನಾನು ಹೇಳಿದಾಗೆ ಅಷ್ಟು ಕೇಸಸ್ ನಮಗೆ ಗೊತ್ತಾಗಿದೆ. ಇನ್ನೂ ಜಾಸ್ತಿ ಇದ್ದಲ್ಲಿ ಅದನ್ನು ಸಹ ನಾವು ವಿಚಾರಣೆ ಮಾಡ್ತೀವಿ. ಇದರಿಂದ ಮುಂಚೆ ಸೇನಾನಗರಲ್ಲಿ ಒಂದು HBT ಆಗಿತ್ತು. ನೀವೇನು ಚಡ್ಡಿ ಗ್ಯಾಂಗ್ ಹೇಳ್ತೀವಿ, ಅದು ಒಂದು HBT ಆಗಿದೆ. ಅದಕ್ಕೆ ಸಹ ಕಂಟಿನ್ಯೂಸ್ ನಾವು ಬೆನ್ನು ಹತ್ತಿದ್ದೀವಿ. ಯಾವುದೊಂದು ಅದರಲ್ಲಿ ಸಹ ಕ್ಲೂ ನಮಗೆ ಖಂಡಿತ ಸಿಗುತ್ತೆ. ಕೆಲವೊಮ್ಮೆ ಮೂವ್ಮೆಂಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಜನನೂ ನಮಗೆ ಫೋನ್ ಮಾಡಿ ಹೇಳಿದರೆ ಎಂಥ ಸಂಶಯಾಸ್ಪದ ವ್ಯಕ್ತಿ ಇದ್ದಾನೆ, ನಮ್ಮವರು ಬಂದು ಅದನ್ನು ಚೆಕ್ ಮಾಡ್ತಾರೆ. 112 ಡಯಲ್ ಮಾಡಬಹುದು. ಇಮರ್ಜೆನ್ಸಿ ನಂಬರ್ 112ಕ್ಕೆ ಕರೆ ಮಾಡಿದಲ್ಲಿ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ ವ್ಯಾನ್, ಅದು ಕಂಟ್ರೋಲ್ ರೂಮಿಂದ ಆಪರೇಟ್ ಆಗುತ್ತೆ. ಆ ಪೊಲೀಸ್ ವೆಹಿಕಲ್ ಅಲ್ಲಿ ಬಂದು ಆ ವಿಷಯವನ್ನು ಚೆಕ್ ಮಾಡುತ್ತೆ. ಅದಕ್ಕೆ ನಾವು ಈಗಾಗಲೇ ಲೇಔಟ್ಗಳಲ್ಲಿ ಅಲ್ಲಿ ಇಂಥ ಕಂಡು ಬಂದಲ್ಲಿ ಅವ್ರ ಮೇಲೆ ನಾವು ಕೇಸಸ್ ಮಾಡ್ತೀವಿ.